In previous class, we have discussed the meaning of joint venture and objects, features, and some differences between joint venture and partnership. In this class, let me discuss about the differences between ventures, joint ventures, and consignment. The co-venturers may be undertaken to consign goods to each other or to third parties, but such transactions cannot be treated as consignment transactions. The following are the main differences between joint venture and consignment. ಇಲ್ಲಿ ಕನ್ಸೈನ್ಮೆಂಟ್ ಅಂತಂದರೆ ಟೂ ಆರ್ ಮೋರ್ ಅಲ್ಲಿ ಟೂ ಪಾರ್ಟೀಸ್ ಇರ್ತಾರೆ, ಕನ್ಸೈನಿ ಆ್ಯಂಡ್ ಕನ್ಸೈನರ್ ಅಂಥೇಳಿ. ಕನ್ಸೈನರ್ ಏನಿದಾರಲ್ಲ ಅವರು ತಮ್ಮ ಗೂಡ್ಸನ್ನು, ತಮ್ಮ ಪ್ರಾಡಕ್ಟನ್ನು ಕನ್ಸೈನಿ ಅವರಿಗೆ ಸಪ್ಲೈ ಮಾಡಿರ್ತಾರೆ. ಎದಕ್ಕೆ ಸಪ್ಲೈ ಮಾಡಿರ್ತಾರಪ್ಪ ಅಂತಂದರೆ ಆ ಗೂಡ್ಸನ್ನು ಅವರು ಸೇಲ್ ಮಾಡಿ ಕೊಡಬೇಕು. ಆ ಸೇಲ್ ಮಾಡಿ ಕೊಡುವಂಥ ಗೂಡ್ಸ್ ಮೇಲೆ ಅವರು ಕಮಿಷನನ್ನು ಚಾರ್ಜ್ ಮಾಡ್ತಾರೆ. ಅದನ್ನು ಕನ್ಸೈನಿಗೆ ಪೇ ಮಾಡ್ತಾರೆ. ಈ ಪ್ರೊಸೆಸ್ಗೆ ನಾವು ಕನ್ಸೈನ್ಮೆಂಟ್ ಅಂಥೇಳಿ ಹೇಳ್ತೇವೆ. ದೆನ್ ಮತ್ತು ಆ ಕನ್ಸೈನ್ಮೆಂಟ್ ಮತ್ತು ಜಾಯಿಂಟ್ ವೆಂಚರ್ ನಡುವೆ ಇರುವಂತಹ ಸಮ್ ಡಿಫ್ರೆನ್ಸಸ್ ನಾವು ನೋಡ್ತಾ ಇದ್ದೇವೆ. ನಂಬರ್ 1, ಓನರ್ಸ್ ಯಾರು ಇರ್ತಾರೆ ನೋಡ್ರಿ. ಇನ್ ಕೇಸ್ ಆಫ್ ಜಾಯಿಂಟ್ ವೆಂಚರ್, ಆಲ್ ದ ವೆಂಚರರ್ಸ್ ಆರ್ ದ ಓನರ್ಸ್ ಆಫ್ ದ ಬಿಸ್ನೆಸ್. ಜಾಯಿಂಟ್ ವೆಂಚರ್ ಒಳಗೆ ಎಲ್ಲ ಪಾರ್ಟ್ನರ್ಸ್ ಅಂದರೆ ಯಾರು ಟೋಟಲಿ ಎಷ್ಟು ಜನ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೋ ಆ ಪಾರ್ಟ್ನರ್ಶಿಪ್ ಜಾಯಿಂಟ್ ವೆಂಚರ್ ಒಳಗೆ ಎಷ್ಟು ಜನ ಮೆಂಬರ್ಸ್ ಇರ್ತಾರೋ ಅವರೆಲ್ಲರಿಗೂ ನಾವು ಓನರ್ಸ್ ಅಂಥೇಳಿ ಹೇಳ್ಬೋದು. ಎಲ್ಲ ವೆಂಚರ್ಸ್ಗೆ ಓನರ್ ಅಂಥೇಳಿ ಕನ್ಸಿಡರ್ ಮಾಡ್ತೇವೆ. ಬಟ್ ಇನ್ ಕನ್ಸೈನ್ಮೆಂಟ್, ಇನ್ ಕೇಸ್ ಆಫ್ ಕನ್ಸೈನ್ಮೆಂಟ್, ಓನ್ಲಿ ದ ಕನ್ಸೈನರ್ ಈಸ್ ಓನರ್ ಆ್ಯಂಡ್ ದ ಕನ್ಸೈನಿ ಈಸ್ ಆ್ಯನ್ ಏಜೆಂಟ್. ಕನ್ಸೈನರ್ ಮಾತ್ರ ಇಲ್ಲಿ ಓನರ್ ಆಗಿರ್ತಾರೆ, ಯಾಕಂದರೆ ಓನರ್ಶಿಪ್ ಆಫ್ ಗೂಡ್ಸ್ ಅವ್ರದ್ದು ಮಾತ್ರ ಇರ್ತದೆ. ಬಟ್ ಕನ್ಸೈನಿ ಜಸ್ಟ್ ಆ್ಯನ್ ಏಜೆಂಟ್ ಒಂಥರ ಏಜೆಂಟಾಗಿ ಆ್ಯಕ್ಟ್ ಮಾಡ್ತಿರ್ತಾರೆ. ಅವರು ಕನ್ಸೈನರ್ನ ಗೂಡ್ಸ್ ಸಪ್ಲೈ ಮಾಡಿಕೊಂಡು ಅದನ್ನು ರಿಟೇಲರ್ಸ್ಗಾಗಿರ್ಬೋದು, ಕಸ್ಟಮರ್ಸ್ಗಾಗಿರ್ಬೋದು ಸೇಲ್ ಮಾಡಿ ಕೊಡ್ತಾರೆ. ಅದಕ್ಕೆ ಜಸ್ಟ್ ಚಾರ್ಜ್ ಮಾಡ್ತಾರೆ. ದ್ಯಾಟ್ಸ್ ಇನಫ್. ಟೆಂಪರರಿ ಪಾರ್ಟ್ನರ್ಶಿಪ್ ಬಗ್ಗೆ ನೋಡೋದಾದರೆ, ಇಟ್ ಈಸ್ ಆ್ಯನ್ ಟೆಂಪರರಿ ಪಾರ್ಟ್ನರ್ಶಿಪ್ ಬಿಸ್ನೆಸ್. ಜಾಯಿಂಟ್ ವೆಂಚರ್ ಅದು ಒಂದು ಟೆಂಪರರಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇದ್ದಂಗೆ. ಒಂದು ಟಾಸ್ಕ್ ಕಂಪ್ಲೀಟ್ ಆದಮೇಲೆ ಅದು ಎಂಡ್ ಆಗಿಬಿಡ್ತದೆ ಜಾಯಿಂಟ್ ವೆಂಚರ್. ಇಟ್ ಈಸ್ ನಾಟ್ ಟೆಂಪರರಿ ಬಿಸ್ನೆಸ್ ಎಟ್ ಆಲ್. ಕನ್ಸೈನ್ಮೆಂಟ್ ಬಿಸ್ನೆಸ್ ಏನಿದೆಯಲ್ಲ ಅದು ಟೆಂಪರರಿ ಬಿಸ್ನೆಸ್ ಅಲ್ಲದ. ಅದು ಕಂಟಿನ್ಯೂಯಸ್ ಆಗಿ ಏನು ಮಾಡ್ತಿರ್ತಾರೆ, ಕನ್ಸೈನರ್ ಪ್ರೊಡಕ್ಷನ್ ಮಾಡ್ತಿರ್ತಾರೆ, ಅದನ್ನು ಕನ್ಸೈನಿಗೆ ಸಪ್ಲೈ ಮಾಡ್ತಿರ್ತಾರೆ, ಕನ್ಸೈನ್ ಇನ್ನೊಬ್ಬರಿಗೆ ಸೇಲ್ ಮಾಡ್ತಿರ್ತಾರೆ. ಈ ಥರ ಕಂಟಿನ್ಯೂಸ್ ಪ್ರೊಸೆಸ್ ನಡೀತಾ ಇರ್ತದೆ. ದೆನ್ ನಂಬರ್ 3, ಜಾಯಿಂಟ್ ವೆಂಚರ್. ಜಾಯಿಂಟ್ ವೆಂಚರ್ಸ್ ಪಾರ್ಟೀಸ್ ಆರ್ ನೌನ್ ಆ್ಯಸ್ ಕೋ-ವೆಂಚರ್ಸ್. ಇಲ್ಲಿರುವಂತಹ ಪಾರ್ಟೀಸ್ ಅಥವಾ ಮೆಂಬರ್ಸ್ಗೆ ಅಥವಾ ಪಾರ್ಟಿಸಿಪೆಂಟ್ಸ್ಗೆ ನಾವೇನು ಹೇಳ್ತೇವೆ ರೀ, ಜಾಯಿಂಟ್ ವೆಂಚರ್ ಒಳಗೆ ಕೋ-ವೆಂಚರ್ಸ್ ಅಂತೇಳಿ ಹೇಳ್ತೇವೆ. ಬಟ್ ಇನ್ ಕನ್ಸೈನ್ಮೆಂಟ್, ಪಾರ್ಟೀಸ್ ಆರ್ ನೌನ್ ಆ್ಯಸ್ ಕನ್ಸೈನರ್ ಆ್ಯಂಡ್ ಕನ್ಸೈನಿ. ಇಲ್ಲಿ 2 ಪಾರ್ಟೀಸ್ ಮಾತ್ರ ಬರ್ತಾರೆ, ಕನ್ಸೈನರ್ ಆ್ಯಂಡ್ ಕನ್ಸೈನಿ ಅಂಥೇಳಿ. ಇವ್ರದ್ದು ಒಂದು ರಿಲೇಷನ್ಶಿಪ್ ಇರ್ತದೆ, ಅಲ್ಲೇ ಒಂದು ಅಗ್ರಿಮೆಂಟ್ ಆಗಿರ್ತದೆ. ಏನು ಇಲ್ಲಿ ಪಾರ್ಟೀಸ್ ಇನ್ವಾಲ್ವ್ಮೆಂಟ್ ಆಗ್ತಾ ಇದ್ದಾರಲ್ಲ ಅವ್ರಿಗೆ ನಾವು ಕನ್ಸೈನರ್, ಓನರ್ ಆಫ್ ದ ಬಿಸ್ನೆಸ್, ಆ್ಯಂಡ್ ಕನ್ಸೈನಿ, ಏಜೆಂಟ್ ಆಫ್ ದ ಬಿಸ್ನೆಸ್ ಅಂತೇಳಿ ಹೇಳ್ತೇವೆ. Then contribution. In joint venture, all the co-venturers contribute the required amount. ಜಾಯಿಂಟ್ ವೆಂಚರ್ಗೆ ಏನು ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇರ್ತದೋ, ಏನು ಬಜೆಟಿಂದ ಒಂದು ರಿಕ್ವೈರ್ಮೆಂಟ್ ಇರ್ತದೋ ಆ ರಿಕ್ವೈರ್ಮೆಂಟನ್ನು ಯಾರು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರಲ್ಲೇ ಎಲ್ಲ ಕೋ-ವೆಂಚರ್ಸ್ ಸೇರಿ ರಿಕ್ವೈರ್ಮೆಂಟನ್ನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಬಟ್ ಇನ್ ಕನ್ಸೈನ್ಮೆಂಟ್, ಓನ್ಲಿ ದ ಕನ್ಸೈನರ್ ಹ್ಯಾಸ್ ಟು ಕಾಂಟ್ರಿಬ್ಯೂಟ್ ದ ಮನಿ ಫಾರ್ ಬಿಸ್ನೆಸ್. ಕನ್ಸೈನ್ಮೆಂಟ್ ಒಳಗೆ ಏನಾಗ್ತದೆ, ಕನ್ಸೈನಿ ಏನೂ ಇನ್ವೆಸ್ಟ್ಮೆಂಟ್ ಮಾಡೋಂಗಿಲ್ಲ ಆ ಬಿಸ್ನೆಸ್ ಒಳಗೆ. ಬಟ್ ಕನ್ಸೈನರ್ ಏನಿದೆಲ್ಲ ಅವರೇ ಒಬ್ಬರು ಏನು ಮಾಡ್ತಾರಲ್ಲಿ ಬಿಸ್ನೆಸ್ ಒಳಗೆ ಎಷ್ಟು ರಿಕ್ವೈರ್ಮೆಂಟ್ ಅಮೌಂಟ್ ಬರ್ತದೋ ಆ ಕ್ಯಾಪಿಟಲನ್ನು ತಾವು ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದಕ್ಕೆ ಹೇಳ್ತಾ ಇದ್ದೇವೆ ಕನ್ಸೈನರ್ ಈಸ್ ಓನ್ಲಿ ಆ್ಯಂಡ್ ನೆಕ್ಸ್ಟ್ ಡಿಫ್ರೆನ್ಸ್ ಈಸ್ ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಗೂಡ್ಸ್ ಬಗ್ಗೆ. ಇನ್ ಜಾಯಿಂಟ್ ವೆಂಚರ್, ಆಲ್ ದ ವೆಂಚರರ್ಸ್ ಕ್ಯಾನ್ ಪರ್ಚೇಸ್ ಆ್ಯಂಡ್ ಸೆಲ್ ದ ಗೂಡ್ಸ್ ಆನ್ ಬಿಹಾಫ್ ಆಫ್ ಈಚ್ ಅದರ್ ವಿತ್ ಆರ್ ವಿದೌಟ್ ಕಮಿಷನ್. ಇಲ್ಲಿ ಜಾಯಿಂಟ್ ವೆಂಚರ್ ಒಳಗೆ ಏನಾಗ್ತದೆ, ಪ್ರತಿಯೊಬ್ಬರು ಕೋ-ವೆಂಚರ್ಸ್ ಯಾರಿದಾರಲ್ಲ ಅವರು ಬೇಕಾದಂತಹ ಗೂಡ್ಸನ್ನು ಪರ್ಚೇಸ್ ಮಾಡ್ಕೋಬೋದು, ಅಲ್ಲಿ ಪ್ರೊಡ್ಯೂಸ್ ಮಾಡಿದಂತಹ ಗೂಡ್ಸನ್ನು ಸೇಲ್ ಮಾಡ್ಬೋದು ಆನ್ ಬಿಹಾಫ್ ಆಫ್ ಈಚ್ ವಿದೌಟ್ ಕಮಿಷನ್. ಕಮಿಷನ್ ಏನು ಇಲ್ಲಿ ಚಾರ್ಜ್ ಮಾಡೋಂಗಿಲ್ಲ, ಕೆಲವೊಂದು ಸಲ ಮಾಡ್ಬೋದು.
ಈ ಥರ ಪ್ರೊಸೆಸ್ ಇರ್ತದೆ. ಗೂಡ್ಸ್ ಎಲ್ಲ ಕೋ ವೆಂಚರ್ಸಲ್ಲೇ ಏನು ಮಾಡ್ಬೋದು ರೀ, ಪರ್ಚೇಸ್ ಮಾಡ್ಕೋಬೋದು, ಸೇಲ್ ಮಾಡ್ಕೋಬೋದು, ಅದ್ರ ಮೇಲೆ ಕಮಿಷನ್ ಅವ್ರಿಗೆ ಬರ್ಬೋದು ಅಥವಾ ಬರಲಿಕ್ಕಿಲ್ಲ, ಈ ಥರ ಇರ್ತದೆ. ಬಟ್ ಇನ್ ಕನ್ಸೈನ್ಮೆಂಟ್ ಒಳಗೆ ಏನಾಗ್ತದೆ ನೋಡ್ರಿ, ದ ಓನ್ಲಿ ಕನ್ಸೈನರ್ ಕ್ಯಾನ್ ಪರ್ಚೇಸ್ ದ ಗೂಡ್ಸ್ ಆ್ಯಂಡ್ ದ ಕನ್ಸೈನಿ ಕ್ಯಾನ್ ಸೆಲ್ ದ ಗೂಡ್ಸ್ ಆನ್ ಕಮಿಷನ್ ಬೇಸಿಸ್ ಆನ್ ಬಿಹಾಫ್ ಆಫ್ ಕನ್ಸೈನರ್ ಗೂಡ್ಸ್ ಅವ್ರು ಏನು ಮಾಡ್ತಾರೆ, ಇಲ್ಲಿ ಮಾತ್ರ ಗೂಡ್ಸನ್ನು ಪರ್ಚೇಸ್ ಮಾಡ್ಕೋಬೋದು. ಯಾಕಪ್ಪ ಅಂತಂದರೆ ಅವರ ಓನರ್ಶಿಪ್ ಇದ್ದಂಗೆ ಅವ್ರು ಮಾತ್ರ ಗೂಡ್ಸನ್ನು ಪರ್ಚೇಸ್ ಮಾಡ್ಕೊಂಡು ಕನ್ಸೈನಿಗೆ ಸಪ್ಲೈ ಮಾಡ್ತಾರೆ. ಆ ಗೂಡ್ಸನ್ನು ಇವರು ಸೇಲ್ ಮಾಡ್ಬೋದು ಆನ್ ಬಿಹಾಫ್ ಆಫ್ ಕನ್ಸೈನರ್ ಆನ್ ಬಿಹಾಫ್ ಆಫ್ ಏನು ಮಾಡ್ಬೋದು ರೀ, ಇವರು ಸೇಲ್ ಮಾಡ್ಬೋದು. ಅದಕ್ಕೆ ಅವರು ಕಮಿಷನನ್ನು ಚಾರ್ಜ್ ಮಾಡ್ತಾರೆ. ನಾವು ಕನ್ಸೈನ್ಮೆಂಟ್ ಕಮಿಷನ್ ಅಂತೇಳಿ ಹೇಳ್ತೇವೆ. ದೆನ್ ರಿಸ್ಕ್ ಆಫ್ ಲಾಸ್ ಬಗ್ಗೆ ಮಾತಾಡೋದಾದರೆ, ಇನ್ ಜಾಯಿಂಟ್ ವೆಂಚರ್ ದ ರಿಸ್ಕ್ ಆಫ್ ಲಾಸ್ ಆಫ್ ಗೂಡ್ಸ್ ಲೈಸ್ ಆನ್ ಆಲ್ ವೆಂಚರರ್ಸ್. ಅಂದರೆ ಜಾಯಿಂಟ್ ವೆಂಚರ್ ಒಳಗೆ ಎಷ್ಟು ಲಾಸ್ ಆಗಿರ್ಬೋದು ಅಥವಾ ರಿಸ್ಕ್ ಬಂದಿರ್ಬೋದಲ್ಲಿ, ಆ ರಿಸ್ಕ್ ಆಫ್ ಲಾಸನ್ನು ಎಲ್ಲ ಕೋ ವೆಂಚರ್ಸ್ ಮೇಲೆ ಡಿಸ್ಟ್ರಿಬ್ಯೂಟ್ ಆಗಿರ್ತದೆ, ಡಿವೈಡ್ ಆಗಿರ್ತದೆ. ಓಕೆ, ಅಲ್ಲಿ ಬಂದ ಸಪೋಸ್ 10,000 ಲಾಸ್ ಆಗಿದೆ ಅಂತೇಳಿ ಇಟ್ಕೊರಿ, ಎ ಮತ್ತು ಬಿ ಇದ್ದಾರೆ, ಆ ಎರಡೂ ಜನ ಸೇರಿ ಅದನ್ನು ಇನ್ಕರ್ ಮಾಡಬೇಕು. ಸಪೋಸ್ 3 ಪಾರ್ಟ್ನರ್ಸ್ ಇದ್ದಾರೆ ಅಥವಾ 3-4 ಕೋ ವೆಂಚರ್ಸ್ ಇದ್ದಾರೆ, ಅಲ್ಲಿ ಟೋಟಲ್ ಎಷ್ಟು ಲಾಸ್ ಬಂದಿರ್ತದೋ ಆ ಎಲ್ಲ ಲಾಸನ್ನು ಅವರೆಲ್ಲ ಕೋ ವೆಂಚರ್ಸ್ ಸೇರಿ ಇನ್ಕರ್ ಮಾಡಬೇಕಾಗ್ತದೆ. ಬಟ್ ಇನ್ ಕನ್ಸೈನ್ಮೆಂಟ್ ಆ ಥರ ಆಗಂಗಿಲ್ಲ. ದ ರಿಸ್ಕ್ ಆಫ್ ಲಾಸ್ ಆಫ್ ಗೂಡ್ಸ್ ಲೈಸ್ ಓನ್ಲಿ ಆನ್ ದ ಕನ್ಸೈನರ್. ಅದು ಎಷ್ಟೋ ಲಾಸ್ ಆಗಿರ್ಬೋದು, ಆ ಲಾಸನ್ನು ಕನ್ಸೈನರ್ ಮಾತ್ರ ಇಲ್ಲಿ ಇನ್ಕರ್ ಮಾಡಬೇಕಾಗ್ತದೆ. ಆ ಕನ್ಸೈನಿಗೆ ಏನೂ ಎಫೆಕ್ಟ್ ಆಗಂಗಿಲ್ಲ, ಅವ್ರ ಮೇಲೆ ಏನೂ ಬರೋಂಗಿಲ್ಲ ರೀ ಲಾಸ್. ವೈ? ಬಿಕಾಸ್ ಹಿ ಈಸ್ ಜಸ್ಟ್ ಆ್ಯನ್ ಏಜೆಂಟ್. ಹಿ ಈಸ್ ಏಜೆಂಟ್ ಆಫ್ ಕನ್ಸೈನರಿಂದ ಒಂದು ಏಜೆಂಟಾಗಿ ಕೆಲಸ ಮಾಡ್ತಾನೆ ಹೊರತು ಆ ಬಿಸ್ನೆಸ್ ಒಳಗೆ ಓನರ್ಶಿಪ್ ಏನೂ ಇರೋಂಗಿಲ್ಲ ಒಂದು. ಸೊ ಹಿ ಈಸ್ ಏಬಲ್ ಟು ಟೇಕ್ ರಿಸ್ಕ್ ಆಫ್ ಲಾಸ್ ಆಫ್ ಗೂಡ್ಸ್ ಹೂ ಕನ್ಸೈನರ್. ದೆನ್ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಮಾತಾಡೋದಾದರೆ, ಇನ್ ಜಾಯಿಂಟ್ ವೆಂಚರ್ ಆಲ್ ದ ವೆಂಚರರ್ಸ್ ಶೇರ್ ಪ್ರಾಫಿಟ್ಸ್ ಆರ್ ಲಾಸಸ್ ಆಫ್ ಜಾಯಿಂಟ್ ವೆಂಚರ್. ಅಲ್ಲಿ ಬಂದಂತಹ ಪ್ರಾಫಿಟ್ ಆಗಿರ್ಬೋದು ಅಥವಾ ಲಾಸ್ ಆಗಿರ್ಬೋದು ಎಲ್ಲ ಕೋ ವೆಂಚರ್ಸ್ ಸೇರಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊತಾರೆ. ಬಟ್ ಇನ್ ಕನ್ಸೈನ್ಮೆಂಟ್ ಓನ್ಲಿ ಕನ್ಸೈನರ್ ಈಸ್ ಎಂಟೈಟಲ್ ಫಾರ್ ಪ್ರಾಫಿಟ್ ಆರ್ ಲಾಸ್ ಆನ್ ಕನ್ಸೈನ್ಮೆಂಟ್ ಒಳಗೆ ಎಷ್ಟು ಪ್ರಾಫಿಟ್ ಆಗಿರಲಿ, ಆ ಕನ್ಸೈನ್ಮೆಂಟ್ ಪ್ರಾಫಿಟನ್ನು ಕನ್ಸೈನರ್ ಮಾತ್ರ ತೊಗೊತಾರೆ. ಅದರೊಳಗೆ ಎಷ್ಟೋ ಲಾಸ್ ಬರಲಿ, ಒಬ್ಬರ ಮಾತ್ರ ಇನ್ಕರ್ ಮಾಡಬೇಕಾಗ್ತದೆ. ದೆನ್ ಲಾಸ್ಟ್ ಒನ್, ಮೆಥಡ್ಸ್ ಆಫ್ ಅಕೌಂಟಿಂಗ್. ಇನ್ ಜಾಯಿಂಟ್ ವೆಂಚರ್ ದೇರ್ ಆರ್ 4 ಮೆಥಡ್ಸ್ ಆಫ್ ಅಕೌಂಟ್ ಕೀಪಿಂಗ್. ಇಲ್ಲಿ 4 ಮೆಥಡ್ಸ್ ನಾವು ನೋಡ್ತೀವಿ ಜಾಯಿಂಟ್ ವೆಂಚರ್ ಅಕೌಂಟ್ ಒಳಗೆ. ನಿಮ್ಗೆ ನೆಕ್ಸ್ಟ್ ಪ್ರಾಕ್ಟಿಕಲ್ ಮಾಡುವಾಗ ತಿಳಿತಾ ಹೋಗ್ತದೆ ಯಾವ ಅಕೌಂಟ್ಸ್ ಬರ್ತಾವಿಲ್ಲ ಅಂಥೇಳಿ. ದೆನ್ ಇನ್ ಕನ್ಸೈನ್ಮೆಂಟ್ ದೇರ್ ಈಸ್ ಓನ್ಲಿ 1 ಮೆಥಡ್ ಆಫ್ ಅಕೌಂಟಿಂಗ್. ಒಂದು ಮೆಥಡ್ ಒಳಗೆ ನಾವು ಅಕೌಂಟಿಂಗ್ ಪ್ರೊಸೀಜರನ್ನು ಕಂಪ್ಲೀಟ್ ಮಾಡ್ತೇವಲ್ಲಿ. ಬಟ್ ಇಲ್ಲಿ 4 ಮೆಥಡ್ಸ್ ಇದಾವೆ, ಡಿಫ್ರೆಂಟ್ ಟೈಪ್ ಆಫ್ 4 ಮೆಥಡ್ಸ್. 1 by 1 ಎಲ್ಲ ಮೆಥಡ್ಸ್ ಒಳಗೆ ನಿಮ್ಗೆ ಕ್ಯಾಲ್ಕುಲೇಷನ್ ಇರ್ತದೆ, ಮಾಡ್ತಾ ಹೋಗೋಣಂತ. ಓಕೆ, ಹಾಗಾದರೆ ಆ ಮೆಥಡ್ಸ್ ಬಗ್ಗೆನ ನಾವು ಇವಾಗ ಸ್ಟಡಿ ಮಾಡೋಣ. 4 ಮೆಥಡ್ಸ್ ಯಾವುದಪ್ಪ ಅಂತಂದರೆ, ರೆಕಾರ್ಡಿಂಗ್ ಇನ್ ಬುಕ್ಸ್ ಆಫ್ ಈಚ್ ಪಾರ್ಟಿ ಅಂತಂದರೆ, ಎಲ್ಲ ಸಪೋಸ್ ಇಲ್ಲಿ 3-4 ಕೋ ವೆಂಚರ್ಸ್ ಇದ್ದಾರೆ ಅಂತೇಳಿ ಇಟ್ಕೊರಿ. ಎಲ್ಲ ಪಾರ್ಟೀಸ್, ಎಲ್ಲ ಕೋ ವೆಂಚರ್ಸ್ಗೆ ಒಂದೊಂದು ಸಪ್ರೇಟಾಗಿ ಅಕೌಂಟ್ ಮಾಡೋದು, ಅವ್ರ ಅಕೌಂಟ್ ಒಳಗೆ ಎಲ್ಲ ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡೋದು. ಅದು ಫಸ್ಟ್ ಮೆಥಡ್. ರೆಕಾರ್ಡಿಂಗ್ ಇನ್ ಬುಕ್ಸ್ ಆಫ್ ಈಚ್ ಪಾರ್ಟಿ, ಎಲ್ಲ ಪಾರ್ಟೀಸ್ ಬುಕ್ಸ್ ಒಳಗೆ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡೋದು. ನಂಬರ್ 2, ಮೆಮೊರಂಡಮ್ ಜಾಯಿಂಟ್ ವೆಂಚರ್ ಅಕೌಂಟ್. ಇದಕ್ಕೆ ಒಂದು ಪರ್ಟಿಕ್ಯುಲರ್ ಆಗಿ ಏನಿದೆ, ಮೆಮೊರಂಡಮ್ ಇದೆ, ಅಂದರೆ ಒಂದು ಫಾರ್ಮೆಟ್ ಇದೆ. ಅದೇ ಫಾರ್ಮೆಟ್ ಪ್ರಕಾರ ಜಾಯಿಂಟ್ ವೆಂಚರ್ ಅಕೌಂಟನ್ನು ಪ್ರಿಪೇರ್ ಮಾಡೋದು ಸೆಕೆಂಡ್ ಮೆಥಡ್. ನಂಬರ್ 3, ಮೇಂಟೈನಿಂಗ್ ಸಪ್ರೇಟ್ ಬುಕ್ಸ್ ಆ್ಯಂಡ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಅಂದರೆ ಸಪ್ರೇಟಾಗಿ ಬುಕ್ಸ್ ಜಾಯಿಂಟ್ ವೆಂಚರಿಂದ ಬೇರೆ, ಕೋ ವೆಂಚರ್ಸಿಂದ ಬೇರೆ, ಮತ್ತು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಅಂತೇಳಿ ಇಲ್ಲಿ ಸಪ್ರೇಟ್ ಬ್ಯಾಂಕ್ ಅಕೌಂಟ್ ಬರ್ತದೆ. ಇಲ್ಲಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಎಲ್ಲರ ನಡುವೆ ಒಂದು ಬ್ಯಾಂಕ್ ಅಕೌಂಟ್ ಮಾಡ್ಕೊಂಡಿರ್ತಾರೆ. ಆ ಅಕೌಂಟ ಮತ್ತು ಸಪ್ರೇಟ್ ಬುಕ್ಸ್ ಎಲ್ಲ ಕೋ ವೆಂಚರ್ಸಿಂದ ಒಂದು ಸಪ್ರೇಟಾಗಿ ಬುಕ್ಸನ್ನು ಮೇಂಟೈನ್ ಮಾಡೋದು, ಇದು ಥರ್ಡ್ ಮೆಥಡ್. ಲಾಸ್ಟ್ ಒನ್, ಅಕೌಂಟಿಂಗ್ ಪ್ರೊಸೀಜರ್ ವೆನ್ ದೇರ್ ಆರ್ 3 ವೆಂಚರ್ಸ್. ಓನ್ಲಿ 3 ವೆಂಚರ್ಸ್ ಇದ್ದಾರೆ, 4 ಇಲ್ಲ, 2 ಇಲ್ಲ, 3 ವೆಂಚರ್ಸ್ ಇದ್ದಂತಹ ಕೇಸ್ ಒಳಗೆ ಅದಕ್ಕೆ ಯಾವ ಥರ ಅಕೌಂಟಿಂಗ್ ಪ್ರೊಸೀಜರ್ ಇರ್ತದೋ ಅದು 4ನೇ ಮೆಥಡ್ ಒಳಗೆ ನಾವು ನೋಡ್ತಾ ಹೋಗ್ತೇವೆ. ಆ್ಯಂಡ್ ಫಸ್ಟ್ ಮೆಥಡಿಂದ ಥಿಯರಿ ನೋಡೋದಾದರೆ, ರೆಕಾರ್ಡಿಂಗ್ ಇನ್ ಬುಕ್ಸ್ ಆಫ್ ಈಚ್ ಪಾರ್ಟಿ. ಅಂಡರ್ ದಿಸ್ ಮೆಥಡ್ ಈಚ್ ಪಾರ್ಟಿ ಆಫ್ ಜಾಯಿಂಟ್ ವೆಂಚರ್ ರೆಕಾರ್ಡ್ಸ್ ಆಲ್ ಟ್ರಾನ್ಸಾಕ್ಷನ್ ಮೇಡ್ ಬೈ ದೆಮ್ಸೆಲ್ಸ್ ಇನ್ ದೇರ್ ಬುಕ್ಸ್ ಆಫ್ ಅಕೌಂಟ್ಸ್.
ಈ ಮೆಥಡ್ ಒಳಗೆ ನಾವು ಏನು ನೋಡ್ತಾ ಇದ್ದೀವಿ ಅಂತಂದರೆ ಎಲ್ಲ ಕೋವೆಂಚರ್ಸ್ ತಮ್ಮ ಬುಕ್ ಒಳಗೆ ತಮ್ಮ ರಿಲೇಟೆಡ್ ಏನು ಟ್ರಾನ್ಸಾಕ್ಷನ್ಸ್ ಆಗಿರ್ತಾವಲ್ಲ ಆ ಎಲ್ಲ ಟ್ರಾನ್ಸಾಕ್ಷನ್ಸನ್ನು ತಮ್ಮ ಬುಕ್ ಒಳಗೆ ರೆಕಾರ್ಡ್ ಮಾಡಿ ಇಟ್ಟಿರ್ತಾರೆ. ದಟ್ ಈಚ್ ವೆಂಚರ್ ಶುಡ್ ಪ್ರಿಪೇರ್ ಜಾಯಿಂಟ್ ವೆಂಚರ್ ಆ್ಯಂಡ್ ಆಲ್ಸೋ ಕೋವೆಂಚರರ್ ಅಕೌಂಟ್. ಎಲ್ಲರೂ ತಮ್ಮ ಸಪ್ರೇಟ್ ಬುಕ್ಕನ್ನು ಮೇಂಟೈನ್ ಮಾಡಿರ್ತಾರೆ. ಅದ್ರ ಜೊತೆಗೆ ಎಲ್ಲ ಪಾರ್ಟ್ನರ್ಸ್ ಇಲ್ಲಿ ಏನು ಮಾಡ್ಬೇಕಾಗ್ತದೆ, ಎಲ್ಲ ಕೋವೆಂಚರ್ಸ್ ಒಂದು ಜಾಯಿಂಟ್ ವೆಂಚರನ್ನು ಮೇಂಟೈನ್ ಮಾಡ್ಬೇಕಾಗ್ತದೆ. ಆ್ಯಂಡ್ ಕೋವೆಂಚರ್ that is that each co-venturer should prepare joint venture and also co-venturer account ತಮಗೆ ಮತ್ತು ಇನ್ನೊಬ್ಬರು co-venturer ಅಂತೇಳಿ ರಿಲೇಟೆಡ್ co-venturer ಇರ್ತಾರೆ, ಅವರು ಮತ್ತು ತಮ್ಮ ಅಕೌಂಟನ್ನು ಇಲ್ಲಿ ಪ್ರಿಪೇರ್ ಮಾಡಬೇಕಾಗ್ತದೆ. ಅದೇ ಥರ ಇಲ್ಲಿ ಕೆಲವೊಂದು ಜರ್ನಲ್ ಎಂಟ್ರೀಸಿಂದ ನಾವು ಅಕೌಂಟನ್ನು ಪ್ರಿಪೇರ್ ಮಾಡೋದನ್ನು ಕಲಿತೇವೆ. ಆ ಜರ್ನಲ್ ಎಂಟ್ರೀಸ್ ಯಾವ್ದಾದ್ರು ಬರ್ತಾವೆ ನೋಡಿರಿ. ಮಾಡೆಲ್ ಆಫ್ ಜರ್ನಲ್ ಎಂಟ್ರೀಸ್ ಅಂತೇಳಿ ಫಾರ್ ಪರ್ಚೇಸ್ ಆಫ್ ಗೂಡ್ಸ್ ನೀವು ಪರ್ಚೇಸ್ ಮಾಡ್ಕೊತಾ ಇದ್ದೀರಿ. ಸಪೋಸ್ ಇಲ್ಲಿ ದೇರ್ ಆರ್ 3 ಪಾರ್ಟ್ನರ್ಸ್ ಇದ್ದಾರೆ ಅಥವಾ ಕೋವೆಂಚರ್ಸ್ ಇದ್ದಾರೆ, A B C ಅಂತೇಳಿ. A ಪರ್ಚೇಸ್ ಮಾಡ್ತಾ ಇದ್ದಾರೆ. ಹಾಗಾದರೆ ಅವ್ರು ಏನು ಪರ್ಚೇಸ್ ಮಾಡಿದ್ದನ್ನು ಯಾವ ಥರ ಎಂಟ್ರಿ ಮಾಡಬೇಕು ತಮ್ಮ ಬುಕ್ ಒಳಗೆ ಅಂತೇಳಿ ಕೊಟ್ಟಿದ್ದಾನೆ. ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್ ಆರ್ ಬ್ಯಾಂಕ್ ಅಕೌಂಟ್. ಕ್ಯಾಶ್ ಕೊಟ್ಟಿದ್ದಿದ್ರೆ ಕ್ಯಾಶ್ ಅಕೌಂಟ್ ಅಂತೇಳಿ ಕ್ರೆಡಿಟ್ ಮಾಡಿರಿ. ಬ್ಯಾಂಕ್ ಅಥವಾ ಚೆಕ್ ಮುಖಾಂತರ ನೀವು ಏನಾದರೂ ಪೇಮೆಂಟ್ ಮಾಡಿದ್ದಿದ್ರೆ ಅದನ್ನು ಇಲ್ಲಿ ತೋರಿಸ್ಬೇಕಾಗ್ತದೆ. ಅದೇ ಥರ ಫಾರ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಹಿಮ್, ಏನಾದರೂ ಎಕ್ಸ್ಪೆನ್ಸಸ್ ಎಕ್ಸ್ಟ್ರಾ ಇನ್ಕರ್ ಮಾಡ್ತಾಯಿದ್ರಿ ಪರ್ಚೇಸಸ್ ಬಿಟ್ಟು, ಅದನ್ನು ಕೂಡ ರೆಕಾರ್ಡ್ ಮಾಡಲಿಕ್ಕೆ ಒಂದು ಎಂಟ್ರಿ ಇದೆ. ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಅದೇ ಥರ ಫಾರ್ ಸಪ್ಲೈ ಆಫ್ ಗೂಡ್ಸ್ ಬೈ ಕೋವೆಂಚರರ್, ಕೋವೆಂಚರರ್ಗೆ ಏನಾದರೂ ಸಪ್ಲೈ ಮಾಡಿದರೆ ಅದರದ್ದು ಕೂಡ ಒಂದು ಎಂಟ್ರಿ ಇದೆ. ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಕೋವೆಂಚರರ್ಸ್ ಅಕೌಂಟ್. ದೆನ್ ಫಾರ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಕೋವೆಂಚರರ್, ಏನಾದರೂ ಕೋವೆಂಚರರ್ ಎಕ್ಸ್ಪೆನ್ಸಸ್ ಪೇ ಮಾಡಿದರೆ ಆನ್ ಬಿಹಾಫ್ ಆಫ್ ಯು, ಅಂದರೆ ಒಬ್ಬ ಕೋವೆಂಚರರ್ ಸಲುವಾಗಿ ಇನ್ನೊಬ್ಬ ಕೋವೆಂಚರ್ ಏನಾದರೂ ಎಕ್ಸ್ಪೆನ್ಸಸ್ ಪೇ ಮಾಡಿದ್ದರೆ ಅದರದ್ದು ಎಂಟ್ರಿ ಕೋವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಕೋವೆಂಚರರ್ಸ್ ಅಕೌಂಟ್. ಫಾರ್ ಅಡ್ವಾನ್ಸ್ ಬೈ ಕೋವೆಂಚರ್, ಇನ್ನೊಂದು ಕೋವೆಂಚರಿಂದ ಒಬ್ಬರು ಕೋವೆಂಚರ್ ಏನಾದರೂ ಅಡ್ವಾನ್ಸ್ ಆಗಿ ಅಮೌಂಟ್ ಏನಾದರೂ ಕ್ಯಾಶ್ ಏನಾದರೂ ಇಸ್ಕೊಂಡಿದ್ದಿದ್ರೆ ದ ಎಂಟ್ರಿ ವಿಲ್ ಬಿ ಬಿಲ್ಸ್ ರಿಸೀವೇಬಲ್ ಆರ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಕೋವೆಂಚರರ್ಸ್ ಅಕೌಂಟ್. ನೆಕ್ಸ್ಟ್ ಈಸ್ ಫಾರ್ ಡಿಸ್ಕೌಂಟ್ ಆಫ್ ಅಬೋ ಬಿಲ್ಸ್ ರಿಸೀವೇಬಲ್. ಆ ಬಿಲ್ಸ್ ರಿಸೀವೇಬಲ್ ಮಾಡುವಾಗ ಏನಾದರೂ ಡಿಸ್ಕೌಂಟ್ ಪ್ರೊವೈಡ್ ಮಾಡ್ತಾಯಿದ್ರೆ ಅದಕ್ಕೆ ಎಂಟ್ರಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಡಿಸ್ಕೌಂಟ್ ಅಕೌಂಟ್ ಡೆಬಿಟೆಡ್ ಟು ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಅಂತೇಳಿ ಬರ್ತದೆ. ಫಾರ್ ಡಿಸ್ಕೌಂಟ್ ಚಾರ್ಜ್ಡ್ ಟು ಜಾಯಿಂಟ್ ವೆಂಚರ್ಗೆ ಏನಾದರೂ ಡಿಸ್ಕೌಂಟ್ ಚಾರ್ಜ್ ಮಾಡ್ತಾಯಿದ್ದೀರಿ, ಡಿಸ್ಕೌಂಟ್ ರಿಸೀವ್ ಮಾಡ್ಕೊಳೋದು ಬೇರೆ, ಚಾರ್ಜ್ ಮಾಡೋದು ಬೇರೆ. ಡಿಸ್ಕೌಂಟ್ ಏನಾದರೂ ಚಾರ್ಜ್ ಮಾಡಿದಿದ್ರೆ ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಡಿಸ್ಕೌಂಟ್ ಅಕೌಂಟ್ ಅಂತೇಳಿ ಬರ್ತದೆ. ಫಾರ್ ಅಕ್ಸೆಪ್ಟೆನ್ಸ್ ಆಫ್ ಬಿಲ್ಸ್ ಡ್ರಾನ್ ಬೈ ಕೋವೆಂಚರರ್, ಬಿಲ್ಸ್ ಅಕ್ಸೆಪ್ಟ್ ಮಾಡಲಿಕ್ಕೆ ಒಂದು ಎಂಟ್ರಿ ಬರ್ತದೆ. ಅದು ಡ್ರಾನ್ ಬೈ ಕೋವೆಂಚರಿಂದ ಡ್ರಾನ್ ಆಗಿರ್ಬೇಕು. ಓಕೆ, ಅಂಥ ಕೇಸಸ್ ಒಳಗೆ ಎಂಟ್ರಿ ಏನು ಬರ್ತದಪ್ಪ ಅಂತಂದರೆ ಕೋವೆಂಚರರ್ಸ್ ಅಕೌಂಟ್ ಡೆಬಿಟೆಡ್ ಟು ಬಿಲ್ಸ್ ಪೇಯಬಲ್ ಅಕೌಂಟ್. ಆ್ಯಂಡ್ ದೆನ್ ಫಾರ್ ಡಿಸ್ಕೌಂಟಿಂಗ್ ಚಾರ್ಜಸ್ ಇನ್ಕರ್ಡ್ ಬೈ ಕೋವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಕೋವೆಂಚರರ್ಸ್ ಅಕೌಂಟ್. ದೆನ್ ಫಾರ್ ಗೂಡ್ಸ್ ಸೋಲ್ಡ್ ಬೈ ಹಿಮ್ ಫಾರ್ ಕ್ಯಾಶ್, ಗೂಡ್ಸ್ ಏನಾದರೂ ಸೇಲ್ ಮಾಡಿದ್ದಿದ್ರೆ ಕೋವೆಂಚರ್, ಅದಕ್ಕೆ ಎಂಟ್ರಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಅದೇ ಥರ ಗೂಡ್ಸ್ ಸೋಲ್ಡ್ ಬೈ ದ ಕೋವೆಂಚರಿಂದ ಏನಾದರೂ ಗೂಡ್ಸ್ ಸೇಲ್ ಆಗಿದ್ದಿದ್ರೆ ಅದನ್ನು ರೆಕಾರ್ಡ್ ಮಾಡಲಿಕ್ಕೆ ಕೋವೆಂಚರರ್ಸ್ ಅಕೌಂಟ್ ಡೆಬಿಟೆಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಫಾರ್ ಎಂಟೈಟಲ್ ಟು ಗೆಟ್ ಕಮಿಷನ್ ಬೈ ಹಿಮ್, ಸೇಲ್ ಮಾಡಿದಂತಹ ಗೂಡ್ಸ್ ಮೇಲೆ ಆಗಲಿ ಅಥವಾ ಏನೋ ಒಂದು ವರ್ಕ್ ಮಾಡೋದ ಮೇಲೆ ಅದು ಪಾರ್ಟಿಸಿಪೇಷನ್ಗಾಗಿ ಏನಾದರೂ ಕಮಿಷನ್ ಚಾರ್ಜ್ ಮಾಡ್ತಾಯಿದ್ರೆ ಅದಕ್ಕೂ ಕೂಡ ಒಂದು ಎಂಟ್ರಿ ಇದೆ, ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಕಮಿಷನ್ ಅಕೌಂಟ್ ಅಂತೇಳಿ. ಫಾರ್ ಕೋವೆಂಚರ್ ಎಂಟೈಟಲ್ ಟು ಗೆಟ್ ಕಮಿಷನ್, ಅದೇ ಕಮಿಷನ್ ಕೋವೆಂಚರ್ ತೊಗೊತಾ ಇದ್ದಾರಪ್ಪ ಅಂತಂದರೆ ದೆನ್ ಎಂಟ್ರಿ ವಿಲ್ ಬಿ ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಕೋವೆಂಚರರ್ಸ್ ಅಕೌಂಟ್. ಫಾರ್ ಕ್ಲೋಸಿಂಗ್ ಸ್ಟಾಕ್ ಟೇಕನ್ ಓವರ್ ಬೈ ಹಿಮ್, ಕ್ಲೋಸಿಂಗ್ ಸ್ಟಾಕ್ ಏನಾದರೂ ತೊಗೊಂಡಿದ್ದಿದ್ರೆ ಕೋವೆಂಚರ್ ಏನಾದರೂ ಅದನ್ನು ಪರ್ಚೇಸ್ ಮಾಡ್ಕೊಂಡಿದ್ದಿದ್ರೆ ಪರ್ಚೇಸ್ ಅಕೌಂಟ್ ಡೆಬಿಟೆಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್ ಅಂತೇಳಿ ಒಂದು ಎಂಟ್ರಿ ಬರ್ತದೆ. ಫಾರ್ ಕ್ಲೋಸಿಂಗ್ ಸ್ಟಾಕ್ ಟೇಕನ್ ಓವರ್ ಬೈ ಕೋವೆಂಚರ್, ಅದೇ ಕ್ಲೋಸಿಂಗ್ ಸ್ಟಾಕನ್ನು ಇನ್ನೊಬ್ಬರು ಯಾರೋ ಕೋವೆಂಚರ್ ತೊಗೊತಾ ಇದ್ದಾರೆ, ದೆನ್ ಎಂಟ್ರಿ ವಿಲ್ ಬಿ ಕೋವೆಂಚರರ್ಸ್ ಅಕೌಂಟ್ ಡೆಬಿಟೆಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಫಾರ್ ಪ್ರಾಫಿಟ್ ಆನ್ ಜಾಯಿಂಟ್ ವೆಂಚರ್, ಅಲ್ಟಿಮೇಟ್ಲಿ ಪ್ರಾಫಿಟ್ ಅಥವಾ ಲಾಸ್ ಬರಬೇಕು ಜಾಯಿಂಟ್ ವೆಂಚರ್ ಒಳಗೆ. ಪ್ರಾಫಿಟ್ ಏನಾದರೂ ಬಂತಪ್ಪ ಅಂತಂದರೆ ಯಾವ ಥರ ಶೇರ್ ಮಾಡ್ಕೊತಾರೆ ನೋಡ್ರಿ, ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಟು ಕೋವೆಂಚರರ್ಸ್ ಅಕೌಂಟ್. ಈ ಥರ ಆ ಪ್ರಾಫಿಟನ್ನಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡ್ಕೊತಾರೆ. ದೆನ್ ಫಾರ್ ರಿಸಿಪ್ಟ್ ಆಫ್ ಫೈನಲ್ ಬ್ಯಾಲೆನ್ಸ್ ಇನ್ ಕ್ಯಾಶ್, ಏನಾದರೂ ಇನ್ನೂ ಬ್ಯಾಲೆನ್ಸ್ ಬರೋದಿದೆ, ಅದು ಫೈನಲ್ ಆಗಿ ಬರೋದಿದೆಪ್ಪ ಅಂತಂದರೆ ಅವಾಗೂ ಕೂಡ ಒಂದು ಎಂಟ್ರಿ ಬರ್ತದೆ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಆರ್ ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಟು ಕೋವೆಂಚರರ್ಸ್ ಅಕೌಂಟ್.
ದೆನ್ ಫಾರ್ ಪೇಮೆಂಟ್ ಆಫ್ ಫೈನಲ್ ಬ್ಯಾಲೆನ್ಸ್, ನೀವು ಯಾರಿಗಾದರೂ ಕೋವೆಂಚರ್ ಇನ್ನೊಬ್ಬರು ಕೋವೆಂಚರ್ಗೆ ಏನಾದರೂ ಕೊಡೋದಿದ್ದರೆ ಅಥವಾ ಔಟ್ಸೈಡರ್ಗೆ ಏನಾದರೂ ಕೊಡೋದಿತ್ತಂದರೆ ಅವಾಗೂ ಕೂಡ ಎಂಟ್ರಿ ಬರ್ತದೆ ಕೋವೆಂಚರ್ಸ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಆರ್ ಬಿಲ್ಸ್ ಪೇಯಬಲ್ ಅಕೌಂಟ್ ಅಂತೇಳಿ. ದಿಸ್ ಈಸ್ ದ ಫಸ್ಟ್ ಮೆಥಡ್. ಇದ್ರ ಮೇಲೆ ಸಮ್ಸ್ ಬರ್ತಾವೆ, ಅದು ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು, ಅದಕ್ಕೆ ಕ್ವಶನ್ಸ್ ಯಾವ ಥರ ಬರ್ತದೆ ಅಂಥೇಳಿ ನೆಕ್ಸ್ಟ್ ಕ್ಲಾಸ್ ಒಳಗೆ ನೋಡ್ತಾ ಹೋಗೋಣ. ಓಕೆ.